ಜಾನೆಯ ಆರಾಧನೆಗೆ ಸ್ವಾಗತ. ಇಂದಿನ ವಾಕ್ಯ ಮೊದಲನೆಯ ಕೊರಿಂಥದವರಿಗೆ ಬರೆದ ಪತ್ರ 12ನೇ ಅಧ್ಯಾಯ 6ನೆಯ ವಾಕ್ಯ. ಪವಿತ್ರಾತ್ಮರ ಮುಖಾಂತರ ಒಬ್ಬನಿಗೆ ಜ್ಞಾನೋಕ್ತಿಗಳು, ಇನ್ನೊಬ್ಬನಿಗೆ ಅವರ ಮುಖಾಂತರ ವಿದ್ಯೋಕ್ತಿಗಳು ಲಭಿಸುತ್ತವೆ. ಅದೇ ಪವಿತ್ರಾತ್ಮರಿಂದ ಒಬ್ಬನಿಗೆ ಅಗಾಧ ವಿಶ್ವಾಸವು, ಇನ್ನೊಬ್ಬನಿಗೆ ಸ್ವಸ್ಥತೆಯ ನೀಡುವ ಶಕ್ತಿಯು ದೊರಕುತ್ತದೆ. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮರ ಮುಖಾಂತರ ವಿವಿಧ ವರದಾನಗಳನ್ನು ನಮಗೆ ನೀಡಲಾಗಿದೆ. ಪ್ರತಿಯೊಬ್ಬರು ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಎಲ್ಲರಿಗೂ ಪವಿತ್ರಾತ್ಮರ ವರದಾನಗಳು ಲಭಿಸಿವೆ. ಈ ವರದಾನದ ಮೂಲಕ ನಾವು ಆತ್ಮಿಕ ಜೀವನ ನಡೆಸಲು ಸಾಧ್ಯ. ಯೇಸುವಿಗೆ ನಮ್ಮನ್ನೇ ಸಮರ್ಪಿಸೋಣ. ಮುಂಜಾನೆ ಸಮಯದಲ್ಲಿ ವರದಾನಗಳನ್ನು ನೀಡಿದ ಪವಿತ್ರಾತ್ಮರ ಅನುಗ್ರಹ ನೀಡಿದ ಯೇಸುವಿಗೆ ಸ್ತೋತ್ರ, ವಂದನೆ, ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ, ಈ ಕ್ಷಣದಲ್ಲಿ ನಿಮ್ಮ ಆತ್ಮರನ್ನು ಸುರಿಸಿರಿ, ಅಭಿಷೇಕಿಸಿರಿ, ಪವಿತ್ರಾತ್ಮರ ವರಗಳನ್ನು ನೀಡಿರಿ, ಸ್ವಸ್ಥ ಮಾಡುವಂಥ ಶಕ್ತಿಯನ್ನು ನೀಡಿರಿ, ಆರೋಗ್ಯ, ಸೌಖ್ಯ, ಆಶೀರ್ವಾದ ವರದನ್ನು ನೀಡಿರಿ. ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ